ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾನೇ ನಿಮ್ಮ ನಮ್ಮನೆ ಪ್ರಿಯಾ. ವೆಲ್ಕಮ್ ಟು ಸೈ ಸ್ಟಾರ್ ಅಮ್ಮನಿ ಪ್ರಿಯಾ ಯೂಟ್ಯೂಬ್ ಚಾನಲ್. ಐ ಥಿಂಕ್ ಆಫ್ಟರ್ ಲಾಂಗ್ ಟೈಮಲ್ಲೂ ನಿಮ್ಮನ್ನು ಮೀಟ್ ಮಾಡ್ತಿದ್ದೇನೆ. ಏನು ಮಾಡೋದು, ಲಿಟಿಲ್ ಬಿಟ್ ಬ್ಯುಸಿ, ಮತ್ತು ಸ್ವಲ್ಪ ಜಾಸ್ತಿ ಬ್ಯುಸಿ ಇದೆ 2 ಮಂತ್ಸಿಂದ. ಇವಾಗ ನಾವು ಎಲ್ಲಿಗೆ ಹೋಗಿದ್ರಿ ಏನೇನು ಅಂತ ನಿಮ್ಗೆ ವೀಡಿಯೋಸ್ ಹೇಳ್ತೀನಿ. ಬಟ್ ಶಿರಡಿಗೆ ಹೋಗೋಕ್ಕಾಗದೇ ಇರೋರು ಇಲ್ಲಿ ತಿರುಚಿಯಲ್ಲಿ ಶಿರಡಿ ಟೆಂಪಲ್ ಇದೆ. ತುಂಬಾ ಚೆನ್ನಾಗಿತ್ತು. ಸೌತ್ ಶಿರಡಿ ಅಂತ ಹೇಳ್ತಾರೆ ಅದಕ್ಕೆ. ನಾರ್ಮಲ್ ಶಿರಡಿಯಲ್ಲಿ ಏನೇನಿದೆ ಎಲ್ಲನೂ ಈ ಟೆಂಪಲಲ್ಲಿದೆ. ತುಂಬಾ ಚೆನ್ನಾಗಿತ್ತು. ಹೆಂಗೆ ಹೋಗ್ಬೇಕಂದ್ರೆ ತಿರುಚಿ ರೈಲ್ವೆ ಸ್ಟೇಷನಿಂದ ಆಚೆ ಕಡೆ ಬಂದರೆ ಬಸ್ಗಳೆಲ್ಲ ಇದೆ. ಶ್ರೀರಂಗಂ ಸಾರಿ ನೀವು ಆಲ್ಮೋಸ್ಟ್ ತಿರುಚಿ ರೀಚ್ ಆದರೆ ಶ್ರೀರಂಗಂ ಆ ಕಡೆ ಈ ಕಡೆ ಎಲ್ಲ ನಿಮಗೆ ಟೈಮ್ ಇದ್ದರೆ ನೋಡ್ಕೊಂಬರ್ಬೋದು. ರೈಲ್ವೆ ಸ್ಟೇಷನಿಂದ ಸ್ವಲ್ಪ ದೂರ ಅಷ್ಟೇ ಶ್ರೀರಂಗಂ ದೇವಸ್ಥಾನ. ಆಲ್ಮೋಸ್ಟ್ ರೈಲ್ವೆ ಸ್ಟೇಷನಿಂದ ಆಚೆ ಬಂದರೆ ಆಟೋ 100 ರೂಪೀಸ್ ಅಂತ ಹೇಳ್ತಾರೆ. ನೀವು ಹೋಗಬೇಡಿ. 500 ಮೀಟರ್ಸೇ, ತುಂಬ ಅರ್ಜೆಂಟ್ ಇದೆ ಆಟೋಲ್ಲಿ ಹೋಗ್ಬೋದು. 500 ಮೀಟರ್ಸೇ ಲಿಟಿಲ್ ಬಿಟ್ ನಡ್ಕೊಂಡೋದ್ರೆ ಅಲ್ಲೇ ಬಸ್ ಸ್ಟಾಪ್ಸ್ ಬರುತ್ತೆ. ನಿಮ್ಗೆ ಆಚೆ ಕಡೆನೇ ರೈಲ್ವೆ ಸ್ಟೇಷನಿಂದ ಸ್ವಲ್ಪ ಮುಂದೆ ಹೋದರೆ ಆಚೆಗಳೆಲ್ಲ ಬಸ್ಸೆಲ್ಲ ಬರುತ್ತೆ. ಬಸ್ಸಲ್ಲಿ ಹೋಗ್ಬೋದು. ನೀವು ಫುಲ್ ಡೇ ನೀವು ಪ್ಲ್ಯಾನ್ ಮಾಡಿದರೆ ಶ್ರೀರಂಗಂ ಆ ಕಡೆ ದೇವಸ್ಥಾನ, ಸಮಯಪುರಂ ಆ ಕಡೆ ಶಿರಡಿ ದೇವಸ್ಥಾನ 3-4 ದೇವಸ್ಥಾನ ನೋಡ್ಕೊಂಬರ್ಬೋದು. ನಾವು ಮದುವೆಗೆ ಹೋಗಿದ್ದರಿಂದ ಇದೆಲ್ಲ ಈ ದೇವಸ್ಥಾನಗಳೆಲ್ಲ ನೋಡಿದ್ರಿ. ಸೌತ್ ಶಿರಡಿ ನೋಡ್ಬೇಕಂತ ನಾವು ಹೋಗಿದ್ರಿ. ರೈಲ್ವೆ ನಾವು ಮದುವೆಗೆ ಹೋಗ್ಬಿಟ್ಟು ತಿರುಚಿಯಲ್ಲಿ ಅಲ್ಲಿ ನಾವು ಲಾಲ್ಕುಡಿಯಲ್ಲಿದ್ರಿ. ಬಟ್ ನಾವು ಲಾಲ್ಕುಡಿಯಿಂದ ಹೆಂಗೆ ಹೋದ್ರಿ ಅಂದರೆ ಟೋಲ್ಗೆ ಹೋಗಿ ಟೋಲಿಂದ ಸಮಯಪುರಂ ದೇವಸ್ಥಾನ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತು. ತಿರುಚಿ ಸಮಯಪುರಂ ಮಾರಿಯಮ್ಮನ ಟೆಂಪಲ್ ಅಂದರೆ ಆ ಟೆಂಪಲಿಂದ ಆಟೋಲ್ 30 ರೂಪೀಸ್. ಆ ಟೆಂಪಲ್ ಬಸ್ ಸ್ಟಾಪಲ್ಲಿ ಸರ್ ಕೊಯ್ಲ್ ಅಂತ ಕಿರಿಸ್ತಾರೆ. ಬಟ್ ದೇವಸ್ಥಾನ ಅಂತ ಕಿರಿಸ್ತಾರೆ. ನೀವು ಆ ದೇವಸ್ಥಾನ ಅಂತ ಹೋಗ್ಬಿಡಿ. ನಾವು ಅದೇ ಬೈ ಮಿಸ್ಟೇಕ್ ಮಾಡೋದ್ರಿ. ತಿರುಚಿ ಸಮಯಪುರಂ ಮಾರಿಯಮ್ಮನ ಟೆಂಪಲ್, ಶಿರಡಿ ಸೌತ್ ಶಿರಡಿ ಟೆಂಪಲ್ ಅಂತ ಕೇಳ್ಕೊಂಡೋಗಿ 30 ರೂಪೀಸ್ ಅಷ್ಟೇ ಚಾರ್ಜ್ ಮಾಡ್ತಾರೆ. ಬಟ್ ಅಲ್ಲಿ ತುಂಬ ಫೆಸಿಲಿಟಿ ಎಲ್ಲನೂ ತುಂಬ ಚೆನ್ನಾಗಿತ್ತು. ಅನ್ನದಾನಗಳೆಲ್ಲ ಇದೆ. ಬೆಳಿಗ್ಗೆ ಪೊಂಗಲು, ಮಧ್ಯಾಹ್ನ ಮೀಲ್ಸು, ಮತ್ತು ನೈಟು ಪುಳಿಯೋಗರೆ, ಎಷ್ಟಾದರೂ ನೀವು ಕೇಳ್ಕೊಂಡು ಹಾಕೊಂಡು ತಿನ್ಬೋದು. ಏನೂ ಅನ್ನಲ್ಲ. ತುಂಬಾ ಚೆನ್ನಾಗಿದೆ. ಬನ್ನಿ ವೀಡಿಯೋಸ್ ಒಳಗಡೆ ಹೋಗಿ ದೇವಸ್ಥಾನ ಹೆಂಗಿತ್ತು ಏನೇನಿತ್ತು ಅಂತ ನಿಮಗೆ ತೋರಿಸ್ತೀನಿ. ನೋಡಿ, ಇದೇ ದೇವಸ್ಥಾನ ಎಂಟ್ರೆನ್ಸು. ನೋಡಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನ. ಆ್ಯಕ್ಚುಲಿ ಶಿರಡಿ ಥರನೇ ಅಂದರೆ ಓಕೆ, ಶಿರಡಿ ಥರನೇ ಅನಿಸುತ್ತೆ. ಬಟ್ ಶಿರಡಿ ನಾವು ನೋಡಿದ್ದೀರಿ ಆಲ್ಮೋಸ್ಟು. ಸೌತ್ ಶಿರಡಿ ನೋಡಿಲ್ಲ ಅಂತ ಈ ಸತಿ ಹೋಗಿ ಮದುವೆಗೆ ಹೋಗಿದ್ರಲ್ಲ. ತುಂಬ ದಿವಸದಿಂದ ಡ್ರೀಮ್ಸ್ ಇತ್ತು ಇಲ್ಲಿ ಹೋಗಬೇಕು ಅಂತ. ತಿರುಚಿಗೆ ಹೋದಾಗ ಹೋಗ್ಬಿಟ್ಟು ಬಂದ್ರಿ. ನೋಡಿರಿ, ಎಂಟ್ರಿ ಆಗಿದ ತಕ್ಷಣವೇ ಸಾಯಿಬಾಬಾ ಮಾರೋ ಅಂಗಡಿಗಳೆಲ್ಲ ಇದೆ ಇಲ್ಲಿ. ಆ ಅಂಗಡಿ ಎಲ್ಲ ಆಗಿದ ತಕ್ಷಣ ಇಲ್ಲಿ ಉದಿ ಮಾಡ್ತಾರಲ್ಲ ಶಿರಡಿಯಲ್ಲಿ. ಆಲ್ಮೋಸ್ಟ್ ಯಾರು ಶಿರಡಿಗೆ ಹೋಗಿದ್ದೀರೋ ನಿಮ್ಗೆ ಗೊತ್ತಾಗುತ್ತೆ. ಶಿರಡಿಯಲ್ಲಿ ಮಾಡ್ತಾರಲ್ಲ ಉದ್ದಿ, ಆ ಜಾಗ ಇದು. ಆಮೇಲೆ ಈ ಕಡೆ ದ್ವಾರಕಾಮಯಿ ಎಲ್ಲನೂ ಇದೆ. ತುಂಬ ಪೀಸ್ಫುಲ್ಲಾಗಿ ಕಾಮಾಗಿ ಶಿರಡಿಯಲ್ಲಿ ಹೆಂಗಿತ್ತು ಹಂಗಿತ್ತು. ಆ್ಯಕ್ಚುಲಿ ಶಿರಡಿಯಲ್ಲಿ ಸ್ವಲ್ಪ ಕ್ರೌಡ್ ಇರುತ್ತೆ, ಇಲ್ಲಿ ಕ್ರೌಡ್ ಕಮ್ಮಿ ಇತ್ತು. ಚೆನ್ನಾಗಿತ್ತು ಪೀಸಾಗಿ. ಒಳಗಡೆ ವೀಡಿಯೋಸ್ ಮಾಡೋಕ್ಕೆ ಅಲೋ ಇಲ್ಲ ಅಂತ ಹೇಳಿದ್ರು. ಆದರೂ ಒಂದು ಬಿಟ್ಟು ವೀಡಿಯೋ ಮಾಡಿದೆ ಅಷ್ಟೇ ಸಾಯಿಬಾಬಂದು. ನೋಡಿ ಕಾಣಿಸ್ತೀರಾ ಸಾಯಿಬಾಬಾ, ಅಷ್ಟೇ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇದು ಶಿವನ್ ಏನಕ್ಕೆ ನಿಮ್ಗೆ ತೋರಿಸ್ತಾ ಇದ್ದೀನಿ ಅಂದರೆ, ಕೆಳಗಡೆ ಶಿವನು ಮತ್ತು ನಂದಿ ಎಲ್ಲ ಇದೆ ಇಲ್ಲಿ. ಅದು ವೀಡಿಯೋಸ್ ಮಾಡಬೇಡ ಅಂತ ಹೇಳಿದ್ರು. ಅದಕ್ಕೆ ನಾವು ವೀಡಿಯೋಸ್ ಮಾಡೋಕ್ಕೆ ಹೋಗಲಿಲ್ಲ. ಅದೆಲ್ಲ ಮುಗಿಸ್ಕೊಂಡು ನಾವು ಆಚೆ ಬರ್ತಾನೆ ಒಂದು ಸಾಯಿಬಾಬಾ ಸಿಗ್ತಾರೆ ಇಲ್ಲಿ. ತುಂಬ ಚೆನ್ನಾಗಿತ್ತು. ನೋಡಿರಿ, ನಂದಿ ಮತ್ತು ದುರ್ಗಯ್ಯಮ್ಮನು ಯಾವುದ್ಯಾವುದೋ ದೇವರೆಲ್ಲ ಇತ್ತು. ಎಲ್ಲನೂ ದೇವ್ರು ತುಂಬ ಚೆನ್ನಾಗಿತ್ತು. ಹೋಗಿ ಅಲ್ಲಿ ಪೀಸಾಗಿ ನೋಡಿ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಅಂಗಡಿಗಳೆಲ್ಲ ಇತ್ತು. ಪಕ್ಕದಲ್ಲಿ ಪ್ರಸಾದ ಎಲ್ಲ ಕೊಡ್ತಾಯಿದ್ದಾರೆ. ತುಂಬ ಚೆನ್ನಾಗಿತ್ತು. ನನ್ನ ವೀಡಿಯೋಸ್ ಚೆನ್ನಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್, ಬಾಯ್.